ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಮಗನ ಜೊತೆ ಡೈಲಿ ರೊಟೀನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಮನೆ ಕ್ಲೀನ್ ಮಾಡೋಣ ಅಂತ ಒಳಗೆ ಬಂದೆ. ನನ್ನ ಮಗ ಕೂಡ ಮಲಗಿದ್ದಾನೆ. ಅವನ ಎದ್ದೇಳಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿ ಬಂದೆ. ನಾನು ರೆಡಿಯಾಗಿ ದೇವ್ರಿಗೆ ಕೂಡ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಬೇಕು. ದೇವ್ರ ಪೂಜೆಗೆ ಅಂತ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥ ಹೂವು ಕಿತ್ಕೊಂಡು ಬಂದೆ. ಇವತ್ತು ವಾರ ಆಗಿರೋದ್ರಿಂದ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಹಾಗೆ ಹೊಸ್ಲಿಗೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಹಾಕಬೇಕು.
ದೇವ್ರ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸೋ ಅಷ್ಟರಲ್ಲಿ 12 ಗಂಟೆ ಆಗೋಯಿತು. ಈ ವಾರ ಇದ್ದಿದ್ದ ದಿನ ಸಮಯ ಆಗೋದೇ ಗೊತ್ತಾಗಲ್ಲ. ಮಧ್ಯಾಹ್ನ ಆಯಿತು, ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೀವಿ. ಮಧ್ಯಾಹ್ನದ ಊಟ ಬಂದು ಸೊಪ್ಪು ಸಾಂಬಾರು ಮತ್ತು ಪಲ್ಯ. ಸರಿ ಫ್ರೆಂಡ್ಸ್, ಊಟ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತಿನ್ಕೋ. ಸೂಪರ್, ಐಫೈ ಮಗನೆ, ಐಫೈ. ನಾನು ಊಟ ಮಾಡೋ ಅಷ್ಟರಲ್ಲಿ 12 ಗಂಟೆ ಆಗೋಗಿತ್ತು. ನಾನು ಊಟ ಮಾಡ್ತಾಯಿದ್ದೆ. ನಮ್ಮ ಚಿರು ಕೂಡ ನಾನು ತಿಂತೀನಿ ಅಂತ ಬಂದ. ಅವನಿಗೆ ಮೊದಲೇ ತಿನ್ನಿಸಿದ್ದೆ, ಆದರೆ ಅವನೇ ತಿಂತೀನಿ ಅಂತ ಹೇಳ್ದ ಅಲ್ವಾ, ಅದಕ್ಕೋಸ್ಕರ ಅವನಿಗೆ ಒಂದು ಪ್ಲೇಟ್ಗೆ ಹಾಕಿ ಕೊಟ್ಟೆ. ಮಕ್ಕಳಿಗೆ ಯಾವುದೇ ಆಗಲಿ ಫೋರ್ಸ್ ಮಾಡಿ ತಿನ್ನಿಸ್ಬಾರ್ದು. ಅವ್ರಿಗಿಷ್ಟ ಆದರೆ ಮಾತ್ರ ತಿನ್ನಿಸ್ಬೇಕು. ಇಲ್ಲ ಅವರೇ ಈ ಥರ ತಿಂತಾರೆ ಅಂದರೆ ಒಂದು ಪ್ಲೇಟ್ಗೆ ಹಾಕಿ ಕೊಟ್ಬಿಡಬೇಕು. ಎಷ್ಟು ತಿಂತಾರೋ ತಿನ್ನಲಿ, ಪರವಾಗಿಲ್ಲ. ಹಾಗೆ ಸ್ವಲ್ಪ ಒಗೆಯೋ ಬಟ್ಟೆಗಳಿದ್ದು ಹೋಗಿ ಮೆಷಿನ್ಗೆ ಹಾಕಿ ಬಂದೆ. ಹಾಗೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕಬೇಕಿತ್ತು. ಬಿಸಿಲಿರೋದ್ರಿಂದ ಗಿಡಗಳೆಲ್ಲ ಬಾಡಿ ಹೋಗಿದ್ದವು. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿದೆ. ಜ್ಯೂಸ್ ಮಾಡೋಣ ಮಗನೇ, ಮಾಡೋಣ ಜ್ಯೂಸು? ಹಾಂ ಮಾಡೋಣ. ಹಾಗೆ ಸಂಜೆ ಆಗಿತ್ತು. ಸಂಜೆ ಆಗಿರೋದ್ರಿಂದ ಏನಾದರೂ ತಿನ್ನೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ. ಆಗ ನಾವು ಮಾರ್ಕೆಟಿಂದ ಹಣ್ಣು ತಂದಿದ್ವಿ. ಹಣ್ಣು ಸಿಕ್ತು, ಅದನ್ನು ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ನನ್ನ ಮಗನಿಗೆ ಹಣ್ಣುಗಳಂದರೆ ತುಂಬ ಇಷ್ಟ. ಅವನು ಇಷ್ಟಪಟ್ಟು ತಿಂತಾನೆ. ಯಾವುದೇ ಹಣ್ಣು ಕೊಟ್ಟರು ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನನ್ನ ಮಗನೊಟ್ಟಿಗೆ ನನ್ನ ಡೈಲಿ ರೊಟೀನ್ ಈ ರೀತಿಯಾಗಿತ್ತು. ಒಂದೇ ಥರದ ರೊಟೀನ್ ಇರೋದಿಲ್ಲ, ದಿನಾಲೂ ಚೇಂಜ್ ಇರುತ್ತೆ. ಬಟ್ ಈ ದಿನದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು. ಸೊ ತಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.